ನಮಸ್ಕಾರ. ಜೆ.ಕೆ. ಜಯರಾಮ್, ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು. ಮೊದಲನೇದಾಗಿ ಕಾಂಗ್ರೆಸ್ ಮತದಾರರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಏಕೆಂದರೆ ಮೂರೂ ಕ್ಷೇತ್ರದಲ್ಲಿ ಇವತ್ತು ಗೆದ್ದಿರೋದು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿಗಳಾದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ ಬಲ ಬಂದಿದೆ. ಹಾಗೆ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರಿಗೂ ಶಕ್ತಿ ಬಂದಿದೆ. ಇವತ್ತು ಏನು ಜನ ಈ ತೀರ್ಪು ಕೊಟ್ಟಿದ್ದಾರೆ, ಇದು ಮುಂದೆ ಕಾಂಗ್ರೆಸ್ಸು ಈ ಕರ್ನಾಟಕದಲ್ಲಿ ಮತ್ತೆ ಇನ್ನೂ ಒಂದು ಸಾರಿ ಬರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದಕ್ಕೆ ಇದು ಒಂದು ದಿಕ್ಸೂಚಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗ, ಚನ್ನಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗ, ಹಾಲಿ ಕೇಂದ್ರ ಉಕ್ಕು ಸಚಿವರಾದಂಥ ಕುಮಾರಸ್ವಾಮಿಯವ್ರ ಮಗ. ಈ ಎರಡೂ ತಾಲೂಕುಗಳಲ್ಲೂ ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ ಅಂದರೆ ಸಿದ್ದರಾಮಯ್ಯನವರ 5 ಪಂಚ ಗ್ಯಾರಂಟಿಗಳು ವಿಶ್ವಾಸ ಜನ ಸಿದ್ದರಾಮಯ್ಯನ ಮೇಲೆ ಕಾಂಗ್ರೆಸ್ ಮೇಲೆ ಇಟ್ಟಿದೆ ಅಂದರೆ ತಪ್ಪಾಗಲಾರ್ದು. ಯಾಕೆ ಅಂದರೆ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತಾ ಇದ್ದಾರೆ. DK ಶಿವಕುಮಾರ್ ಅವರು ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಾಂಗ್ರೆಸ್ ಸಚಿವರು ಶಾಸಕರುಗಳು ಎಲ್ಲ ಹೋಗಿ 3 ಕ್ಷೇತ್ರದಲ್ಲಿ ಓಡಾಡಿ ಮನೆಗೆ ಓಡಾಡಿ 3 ಕ್ಷೇತ್ರಗಳು ಗೆದ್ದಿರೋದು ತುಂಬ ಸಂತೋಷದ ವಿಷಯ. ಇದಕ್ಕೆ ನಾವು ತುಂಬ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಟ್ರಿಕ್ಸ್ ಏನಿಲ್ಲ, ಜನ ನಂಬಿಕೆ ಇಟ್ಟಿದ್ದಾರೆ ಕಾಂಗ್ರೆಸ್ ಮೇಲೆ. ನೋಡಿ, ಒಕ್ಕದ ನಡೀಲಿಲ್ಲ, ಮೂಡಾದ ನಡೀಲಿಲ್ಲ, ಕಾಂಗ್ರೆಸ್ಗೆ ಗೆಲುವು ತಂದು ಕೊಟ್ಟಿದ್ದಾರೆ ಜನ. ಇವತ್ತು ಮೂಡಾದು ಏನಾದರೂ ಸಿದ್ದರಾಮಯ್ಯವ್ರು ತಪ್ಪು ಮಾಡಿದರೆ ಜನ ಒಪ್ತಾ ಇರಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರು ತಪ್ಪೇ ಮಾಡಿಲ್ಲ, ಅದರಲ್ಲಿ ಅನಾವಶ್ಯಕವಾಗಿ ತಂದು ಎಳೆದಿದ್ದಾರೆ BJPಯವರು. ಆಮೇಲೆ ಈ ಒಕ್ಕಲಿದ್ದು ಏನಿದೆ, ಅವ್ರ ಆಸ್ತಿ ಏನಿದೆಯೋ ಅವ್ರಿಗೆ ಸೇರಬೇಕು ಅಂತ ಪಾಣಿಯಲ್ಲಿ ಬಂದಿದೆ. ಬೇರೆಯವ್ರ ಆಸ್ತಿ ಯಾರಾದರೂ ಸೇರಿದೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಬೇಕಾಗೇ ಈಗ ನೋಡಿ ನೆನ್ನೆಲ್ಲ ಸ್ಟ್ರೈಕ್ಗಳು ಮಾಡ್ತಾಯಿದ್ದಾರೆ ಅನ್ನೆಸೆಸರಿ. ಯಾಕಂದರೆ ಅವ್ರಿಗೆ ಕೆಲಸ ಇಲ್ಲ, BJPಯವ್ರಿಗೆ ಕೆಲಸ ಇಲ್ಲ. ಅದರಿಂದ ಅವರು ಈ ಸ್ಟ್ರೈಕ್ಗಳು ಮತ್ತು ಇವೆಲ್ಲ ಮಾಡ್ತಾಯಿದ್ದಾರೆ. ಬಟ್ಟು ಚನ್ನಪಟ್ಟಣ ಗೆಲುವಂತೂ ನಮಗೆ DK ಬ್ರದರ್ಸು, ಅಪೂರ್ವ ಸಹೋದರರು ಏನೇನೋ ವ್ಯಾಖ್ಯಾನಗಳು ಮಾಡಿದರು, ಯಾರೋ ದೇವೇಗೌಡರು ಮತ್ತು ಅವ್ರ ಮಗ ಎಲ್ಲ. ಆದರೆ ಇದೆಲ್ಲ ಸೇರಬೇಕಾಗಿರೋದು DK ಶಿವಕುಮಾರ್ ಅವ್ರಿಗೆ. ಯಾಕೆ ಅಂದರೆ ಸುರೇಶ್ ಅವರು DK ಶಿವರಾಜ್ ಅವರು ಸೋತ ಮೇಲೆ ಆ ಚನ್ನಪಟ್ಟಣನ DK ಶಿವಕುಮಾರ್ ಅವರು ಬಿಡಲಿಲ್ಲ, ಓಡಾಡ್ತಾನೇ ಇದ್ದರು. ಅಭಿವೃದ್ಧಿಗೆ ಏನು ಬೇಕೋ ಅವ್ರಿಗೆ ಪೂರಕವಾಗಿ ಅನುದಾನಗಳನ್ನ ಕೊಡೋದು, ಮತ್ತು ನಾನೇ ಕ್ಯಾಂಡಿಡೇಟು ಅಂತೇಳಿ ಹೇಳ್ಕೊಂಡು ಯಾವಾಗ ಇವರು DK ಶಿವಕುಮಾರ್ ಅವರಲ್ಲಿ ಓಡಾಡ್ತಾಯಿದ್ರು, ಅದು ನಮಗೆ ತುಂಬ ಲಾಭ ಆಯಿತು. ಅದರಿಂದ ಇವತ್ತು ಆ ಗೆಲುವು DK ಬ್ರದರ್ಸ್ಗೆ ಸೇರಿಸ್ಬೇಕು, ಸಿದ್ದರಾಮಯ್ಯವ್ರಿಗೆ ಸೇರಬೇಕು. ಆಮೇಲೆ ಜಮೀರ್ ಅಹಮದ್ ಅವರು ಏನೋ ಕಲಾಸ್ವಾಮಿ ಇನ್ನೊಂದು ಮತ್ತೊಂದು ಅಂತೇಳಿ ಅದೆಲ್ಲ ಅವ್ರು ವೈಯಕ್ತಿಕ ಮತದಾರನ ಅದೆಲ್ಲ ಇದು ಮಾಡಲ್ಲ. ಯಾಕಂದರೆ JDSಲ್ಲಿದ್ದಾಗ ಕುಮಾರಸ್ವಾಮಿಯವರು, ಜಮೀರ್ ಅಹಮದ್ ಅವರವರು ಕುಚುಕು ದೋಸ್ತುಗಳವರು. ಅವ್ರದ್ದು ಇನ್ನೂ ಏನೇನಿದೆ ನಮ್ಗೆ ಯಾಕೆ ಅದು ಬೇಡ, ದೊಡ್ಡವರವರು. ಆದರೆ ಎಲ್ಲದಕ್ಕೂ ಸೇರಿ ಜನ ಇವತ್ತು JDSನವ್ರಿಗೂ ಉತ್ತರ ಕೊಟ್ಟಿದ್ದಾರೆ, BJPಯವ್ರಿಗೂ ಉತ್ತರ ಕೊಟ್ಟಿದ್ದಾರೆ. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.